ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರತಿದಿನ ನನ್ನ ಡೇ ಯಾವ ರೀತಿ ಸ್ಟಾರ್ಟ್ ಆಗುತ್ತೋ ಇವತ್ತು ಕೂಡ ಅದೇ ರೀತಿಯಾಗಿ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಇವತ್ತು ಸ್ವಲ್ಪ ಬೆಳಿಗ್ಗೆ ಎದ್ದಾಗ ಸ್ವಲ್ಪ ನೋವಲ್ಲೇ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಇನ್ನು ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣವೇ ಟಿಫನ್ಗೆ ಡೈಲಿ ಮಾಡೋ ಹಾಗೆ ಮಕ್ಕಳಿಗೆ ಪ್ರಿಪೇರ್ ಮಾಡಲೇಬೇಕು. ನಮ್ಮ ಕಷ್ಟ ನಮ್ಮ ನೋವು ಏನೇ ಇದ್ದರೂ ಕೂಡ ಮಕ್ಳಿಗೆ ಮಾಡೋ ಪ್ರಿಪ್ರೇಷನ್ ನಾವು ಮಾಡಲೇಬೇಕಲ್ವ. ಸೊ ಬೆಳಿಗ್ಗೆ ನಾನಿವತ್ತು ಚಪಾತಿ ಮಾಡಿದ್ದೆ. ಸೊ ಚಪಾತಿಗೆ ಗೊಜ್ಜು ಮಾಡಿದ್ದೆ, ಮಸಾಲೆ ಸಾಂಬಾರಲ್ಲಿ ಗೊಜ್ಜು ಮಾಡಿದ್ದೆ. ಸೊ ಇನ್ನು ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಪಪ್ಪಾಯನ ಹಾಕ್ಕೊಟ್ಟಿದ್ದೆ ಮಕ್ಕಳಿಗೆ. ಆಮೇಲೆ ಎರಡೆರಡು ಚಪಾತಿ ಅಷ್ಟೇ ಅವ್ರು ತಿನ್ನೋದು. ಸೊ ಎರಡೆರಡು ಚಪಾತಿ ಹಾಕ್ಕೊಟ್ಬಿಟ್ಟು ಗೊಜ್ಜು ಗ್ರೇವಿನ ಹಾಕ್ಕೊಟ್ಬಿಟ್ಟು ಮಾಮೂಲಿ ಯಾವಾಗ ಮಳೆಗಾಲ ಸ್ಟಾರ್ಟ್ ಆಯಿತು ಆವಾಗಿಂದ ನಾನು ಹಾಟ್ ವಾಟರೇ ಹಾಕ್ಕೊಡ್ತಾಯಿದ್ದೀನಿ. ಸೊ ನಾನು ಕುಡಿತಾ ಇರೋದು ಕೂಡ ಅದೇ. ಹಂಗೆ ಎಲ್ಲ ಫಿಲ್ ಮಾಡಿಬಿಟ್ಟು ಬಾಟಲ್ಗೆ ಕೂಡ ವಾಟ್ರ್ ಬಾಟಲ್ಗೂ ಎಲ್ಲ ಫಿಲ್ ಮಾಡಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಲಂಚ್ ಬಾಕ್ಸ್ ಒಳಗಡೆ ಬಾಕ್ಸ್ಗಳನ್ನ ಹಾಕಿಬಿಟ್ರೆ ನನಗೆ ಅಲ್ಲಿ 50% ಕೆಲಸ ಮುಗ್ದಂಗೆ. ಆಲ್ಮೋಸ್ಟ್ ಎಲ್ಲ ತಾಯಂದ್ರಿಗೂ ಒಂಥರ ಟಾಸ್ಕ್ ಅಂತಲೇ ಹೇಳ್ಬೋದು. ಇದನ್ನು ಮಾರ್ನಿಂಗ್ ಅಂತ ಹೇಳಿದ್ರೆ ಇದು ಇದ್ದೇ ಇರುತ್ತೆ ಎಲ್ಲ ತಾಯಂದ್ರಿಗೂ. ಇನ್ನು ಆಫೀಸ್ಗೆ ಹೋಗೋ ಗಂಡಸರುಗಳಿಗೆ ಆಗಿರ್ಬೋದು, ಮನೇಲಿ ಲೇಡೀಸ್ಗಳು ಕೂಡ ವರ್ಕಿಂಗ್ ವುಮೆನ್ಸ್ಗಳು ಕೂಡ ಇರ್ತಾರೆ, ಅವ್ರಿಗೆ ಆಗಿರ್ಬೋದು, ಮಕ್ಕಳಿಗೆ ಆಗಿರ್ಬೋದು, ಎಲ್ಲರಿಗೂ ಟಿಫನ್ ಮಾಡಿ ಎಲ್ಲ ರೆಡಿ ಮಾಡಬೇಕು ಬಾಕ್ಸ್ಗಳನ್ನ ಅಂತ ಹೇಳಿದ್ರೆ ತುಂಬಾ ಒಂಥರ ಟಾಸ್ಕ್ ಅಂತಲೇ ಹೇಳ್ಬೋದು. ಅಲ್ಲಿಗೆ 50% ಕೆಲಸ ಮುಗ್ದಂಗೆ ಅಂತಲೇ. ಇನ್ನು ಎಷ್ಟೇ ಮನೆ ಕೆಲಸಗಳಿದ್ರೂ ಸಂಜೆ ತನಕ ಮಾಡ್ಕೊಂಬಿಡ್ಬೋದು. ಬಟ್ ಟಿಫನ್ ಪ್ರಿಪೇರ್ ಮಾಡಿ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದ್ರೆ ಅಲ್ಲಿಗೆ 50% ಮುಗ್ದಂಗೆ ಅಂತ ಹೇಳ್ಬೋದು. ಇನ್ನು ಬಾಕ್ಸ್ ಎಲ್ಲ ಫಿಲ್ ಮಾಡಿ ಪ್ಯಾಕ್ ಮಾಡಿದ್ದಾಯಿತು. ಇನ್ನು ಮಕ್ಕಳಿಗೆ ಒಂದೊಂದಷ್ಟೇ ತಿನ್ನೋದು ಅವರು ಬೆಳಗ್ಗೆ ಹೊತ್ತು. ಒಂದೊಂದು ಚಪಾತಿನ ಹಾಕ್ಕೊಟ್ಟೆ. ಸೊ ಮಧ್ಯಾಹ್ನದಷ್ಟು ಒಂದೊಂದೇ ತಿನ್ನೋದು. ಬಟ್ ನಾನು ಅಲ್ಲಿ ಮ್ಯಾಮ್ಗಳೆಲ್ಲ ಬೈತಾರಲ್ವ, ಅವರು ಫುಡ್ಡು ವೇಸ್ಟ್ ಮಾಡೋದಕ್ಕೆ ಬಿಡಲ್ಲ, ಅಲ್ಲೆಲ್ಲ ಚೆಕ್ ಮಾಡ್ತಾರೆ ಸ್ಕೂಲಲ್ಲಿ. ಸೊ ಆ ಟೈಮಲ್ಲಿ ಇವರು ಬೈಕಾದರೂ ತಿಂತಾರಲ್ವ ಇನ್ನೊಂದು ಚಪಾತಿನ. ಸ್ವಲ್ಪ ಏನೇ ಟಿಫನ್ ಮಾಡಲಿ ನಾನು ಸ್ವಲ್ಪ ಟೈಟಾಗೆ ತುಂಬಿ ಕೊಟ್ಟು ಕಳಿಸ್ತೀನಿ. ಮಕ್ಕಳು ಹಂಗೂ ಅಮ್ಮ ನೀನು ಇಷ್ಟೊಂದು ಹಾಕ್ತೀಯ ನನ್ನ ಕೈಲಿ ತಿನ್ನೋದಕ್ಕಾಗಲ್ಲ, ಸ್ವಲ್ಪ ಕಮ್ಮಿ ಮಾಡಮ್ಮ ಅಂತ ಅಳ್ತಾರೆ. ಹಂಗೂ ಒಂದೊಂದ್ಸಲ ಇಲ್ಲ ಕಮ್ಮಿನೇ ಮಾಡಿರೋದು ನೋಡು ಅಂತ ಹೇಳ್ಬಿಟ್ಟು ಬಾಕ್ಸ್ನ ತೋರಿಸ್ಬಿಟ್ಟು ಮತ್ತೆ ಫಿಲ್ ಮಾಡಿಬಿಟ್ಟು ಮತ್ತೆ ಪ್ಯಾಕ್ ಮಾಡ್ತೀನಿ. ಏನಕ್ಕಂದರೆ ಪಾಪ ಅವರು ಸ್ವಲ್ಪ ಅವ್ರಿಗೂ ಶಕ್ತಿ ಬೇಕಲ್ವ. ಅವಾಗಿನ ಕಾಲದಲ್ಲಿ ಇದ್ದಿದ್ದೆ 6 ಸಬ್ಜೆಕ್ಟು, ಇವಾಗ ಇದ್ರಲ್ಲಿ ನೋಡಿದ್ರೆ 16 ಸಬ್ಜೆಕ್ಟ್ ಐತೆ. ಸೊ ಅದನ್ನೆಲ್ಲ ಓದಬೇಕು ಅಂದರೆ ಪಾಪ ಅವ್ರಿಗೂ ಶಕ್ತಿ ಬೇಕಲ್ವ, ಆ ಬ್ಯಾಗ್ ಹೊರೋದಕ್ಕೆ ಶಕ್ತಿ ಬೇಕಲ್ವ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ. ಸೊ ಆ ರೀತಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಂತೂ ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೂ ಮುಂಚೆಲೇ ನಾನು ಮನೆ ಕ್ಲೀನಿಂಗ್ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ಸ್ವಲ್ಪ ನನಗೇನೋ ಹೊರಗಡೆ ಕೆಲಸ ಇತ್ತು, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬೋಣ ಬೇಗ ಅಂತ ಹೇಳ್ಬಿಟ್ಟು ಇನ್ನು ಮಕ್ಕಳು ಹೋಗೋ ತನಕ ಸ್ವಲ್ಪ ಟಿಫನ್ ಎಲ್ಲ ಮಾಡಾದ್ಮೇಲೆ ಕಾಫಿ ಕೈಯಲ್ಲಿ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಒಂದಷ್ಟೋ ತನಕ ಮೇಲೆ ಎದೊಳಲ್ಲ. ಬಟ್ ಇವತ್ತು ಮಾತ್ರ ನಿಜವಾಗ್ಲೂ ಫಸ್ಟು ಕೆಲಸ ಮುಗಿದ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ. ಎಷ್ಟೋ ದಿನಗಳಾಗಿತ್ತು, ಕಾಫಿ ಟೀ ಎಲ್ಲ ಬಿಟ್ಬಿಟ್ಟಿದ್ದೆ. ಸೊ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಕಾಫಿ ಟೀನ ಸ್ವಲ್ಪ ಪ್ರೆಷರು, ಫ್ಯಾಮಿಲಿ ಪ್ರೆಷರು, ಟೆನ್ಷನ್ ಜಾಸ್ತಿ ಆಗಿದೆ. ಸೊ ಕಷ್ಟ ಅನ್ನೋದು ಮನುಷ್ಯರಿಗೆ ಬರದೆ ಮರಕ್ಕೆ ಬರಲ್ಲ. ಸೊ ಎಲ್ಲನೂ ತೊಗೊಳ್ಳೇಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಎಲ್ಲ ಕ್ಲೀನಿಂಗ್ ಕೆಲಸಗಳೆಲ್ಲ ಮಾಡ್ತಾಯಿದ್ದೆ. ಇನ್ನು ಸ್ವಲ್ಪ ಟೈಮ್ ಇತ್ತು ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆ. ಇನ್ನು ನನ್ನ ಮಗಳಿಗೆ ತಲೆ ಬೇರೆ ಬಾಚಬೇಕಿತ್ತು. ಇರೋದಿಷ್ಟು ಶುದ್ಧ ಕೂದಲಾದ್ರೂ ಸ್ಕೂಲಲ್ಲೇನೋ ಹೇಳಿ ಕಳಿಸ್ಬಿಟ್ಟಿದ್ದಾರಂತೆ, ಜಡೆ ಕಟ್ಕೊಂಬ ಅಂತ ಹೇಳ್ಬಿಟ್ಟು. ಅಮ್ಮ ಕಟ್ಟು ಅಂತ ಹೇಳ್ತಾಳೆ. ನನಗೆ ಕೈಗೆ ಸಿಗೋದಿಲ್ಲ. ಬಟ್ ಆದರೂ ಟ್ರೈ ಮಾಡಿ ಹೆಂಗೋ 2 ಜುಟ್ಟು ಹಾಕ್ಬಿಟ್ಟು ಕಳಿಸ್ತಾ ಇದ್ದೀನಿ ಇತ್ತೀಚೆಗೆ ಅಂತಲೇ ಹೇಳ್ಬೋದು. ಇನ್ನು ನನಗೆ ಸ್ವಲ್ಪ ಕೋಪ ಬಂದ್ಬಿಟ್ಟಿತ್ತು. ನಮ್ಮ ಯಜಮಾನ್ರು ಬೆಳಿಗ್ಗೆನೇ ನನಗೆ ಕೋಪ ಬರೆಸ್ಬಿಟ್ಟಿದ್ರು ಇವತ್ತು. ಸೊ ನಾನು ಹೇಳೋದು, ಮನುಷ್ಯ ಅಂತ ಅಂದಮೇಲೆ ಕಷ್ಟ ಸುಖ ಎಲ್ಲ ಬಂದೇ ಬರುತ್ತೆ. ಸೊ ಅದಕ್ಕೆ ನೊಂದ್ಕೋಬಾರ್ದು. ಯಾವಾಗ ನೋಡಿದ್ರು ನಮ್ಮ ಯಜಮಾನ್ರು ಏನೋ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ನನ್ನ ಹತ್ರ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಏನು ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ನೋವಲ್ಲಿದ್ದಾರೆ. ಬಾಯಿ ಬಿಟ್ಟು ಹೇಳ್ತಾನೇ ಇಲ್ಲ. ತುಂಬಾ ಸಪ್ಪಗಿರ್ತಾರೆ. ಮಕ್ಕಳ ಜೊತೆನೂ ಕೂಡ ಸರಿಯಾಗಿ ಮಾತಾಡಲ್ಲ, ಸರಿಯಾಗಿರಲ್ಲ. ಏನೋ ಒಂಥರ ನಾನು
ಒಂದು ಸಲ ಕೂಗಿದ್ರೆ ಹಾಂ ಅಂತಿದ್ದವರು 10 ಸಲ ಕೂಗಿದ್ರು ಹಾಂ ಅನ್ನಲ್ಲ. ಆ ಥರ ಒಂಥರ ಮೂಡೇ ಇಲ್ಲ ಅವ್ರಿಗೆ, ಏನೋ ಒಂಥರ ಬೇರೆ ಥರನೇ ಅಪ್ಸೆಟ್ ಆಗಿಬಿಟ್ಟಿದ್ದಾರೆ ಅವರು. ಸೊ ನಾನು ಹಂಗೂ ಎಷ್ಟೋ ಸಲ ಕೇಳಿದೆ, ಯಾಕೆ ಹಿಂಗಿದ್ದೀರಾ ಅಂತ ಹೇಳ್ಬಿಟ್ಟು. ಕಡೆಗೂ ಬಾಯಿ ಬಿಡೋದೇ ಇಲ್ಲ. ಸೊ ಈಗಲೂ ನೀವು ನೋಡ್ತಾ ಇರ್ಬೋದು, ದಿವಾನ್ ಕಾಟ್ ಮೇಲೆ ಹಂಗೆ ಮಲ್ಕೊಬಿಟ್ಟಿದ್ದಾರೆ. ನಾನು ಎಷ್ಟು ಮಾತಾಡ್ಸಿದ್ರು ಮಾತಾಡ್ತಾನೇ ಇಲ್ಲ ಅವರು. ಬಾಯಿ ಬಿಟ್ಟು ಕೂಡ ಇಂಥದ್ದು ಹಿಂಗೆ ಅಂತಲೂ ಹೇಳಲ್ಲ. ಸೊ ನನಗೆ ಗೊತ್ತು ಪರಿಸ್ಥಿತಿ ಏನು ಅನ್ನೋದು ನನಗೆ ಅರ್ಥ ಆಗ್ತಿದೆ. ಬಟ್ ಒಂದೊಂದು ಶೇರ್ ಮಾಡ್ಕೊಳ್ಳೋದಕ್ಕೆ ಆಗದೇ ಇರೋಂಥ ಪರಿಸ್ಥಿತಿಲಿ ನಾನಿದ್ದೀನಿ ಅಂತಲೇ ಹೇಳ್ಬೋದು. ಸೊ ತುಂಬ ಅಂದರೆ ತುಂಬಾ ಬೇಜಾರು ಮಾಡ್ತಾರೆ ನಮ್ಮ ಮನೆಯವರು ಒಂದೊಂದು ಸಲ. ಏನು ನನಗೆ ಕಮ್ಮಿ ಮಾಡಿಲ್ಲ, ಬಟ್ ಹಿಂಗಿದ್ರೆ ನನಗೆ ಇಷ್ಟ ಆಗಲ್ಲ. ಯಾವತ್ತಿದ್ರೂ ನಗ್ನಗ್ತಾ ಇರಬೇಕು, ಕಷ್ಟ ಸುಖ ಎಲ್ಲ ಬರುತ್ತೆ. ಸಿಹಿ ಮಾತ್ರ ಬೇಕು ಜೀವನದಲ್ಲಿ, ಕಹಿ ಬೇಡ ಅಂದರೆ ಆಗಲ್ಲ ಅಲ್ಲ. ಸೊ ಸಿಹಿ ಕಹಿ ಎರಡನ್ನೂ ಕೂಡ ನಾವು ಸಮಾನವಾಗಿ ಸ್ವೀಕರಿಸಲೇಬೇಕಾಗತ್ತೆ. ನಾನು ಅದನ್ನೇ ಹೇಳ್ತಾನೆ ಇರ್ತೀನಿ. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ, ತುಂಬಾ ಬೇಜಾರಲ್ಲಿದ್ದಾರೆ. ಸೊ ಫಾದರ್ಸ್ ಡೇಗೆ ಮಕ್ಕಳು ಸುಮಾರು ದಿನದಿಂದ ಕೊಟ್ಟಿರಲಿಲ್ಲ. ಮಕ್ಕಳು ಏನೋ ಗಿಫ್ಟು ಅಪ್ಪಂಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಟು. ಇಲ್ಲಿ ನೋಡಿ ಏನು ಓದ್ರಿ ಇದ. ವೆರಿ ಮಚ್ ಥ್ಯಾಂಕ್ ಯು ಮೈ ಫಾದರ್. ಥ್ಯಾಂಕ್ ಯು very much thank you my father, I will study well. Kannada male thank you my father. Next page ಅಲ್ಲಿ happy father day. father ಅಲ್ಲ ಕಣೆ fathers. ಇದು ಯಾವ ಟೆಡಿ ಬೇರ್ ಬರೆದಿಟ್ಟಿದ್ರಾ? ಲವ್ಸು ನೀನೇ ನಾನು ಟೆಡಿ ಬೇರಾ? ಕ್ಯೂಟ್ ಆಗಿದೆ ಅದಕ್ಕೆ. I love you my father. You ಶೈನ್ ಅಲ್ಲಮ್ಮ, ಸೈನು ಸರಿ. ಯುವರ್ ಈಸ್ ವೆರಿ ನೈಸ್. ಓಕೆ ಆರ್ ನೋ? ಚೆನ್ನಾಗಿ ಅಂತ ಬರೀಬೇಕಂತ ಹಿಂಗೆ ತೋರ್ಸೋ. ತಿರುಗಿ ಕೊಡ್ಬಿಟ್ಟು ಕಿತ್ಕೊಂಡ್ಬಿಟ್ರ ತಿರ್ಗಾ. ನಾನು ಫೋಟೋ ಹೊಡಿಸ್ಬೇಕಲ್ಲ. ಹ್ಯಾಪಿ ಫಾದರ್ಸ್ ಡೇ ಈ ಥರ. ಆರ್ ಏನೋ ಯು ಆರ್ ಮೈ ನೈಸ್ ಫಾದರ್. ಫೋಟೋ ಚೆನ್ನಾಗದೆ. ಡೈಲಿ ಫಾದರ್ಸ್ ಡೇ ಆಗಿ ಯಾವ ಕಾಲ ಆಯಿತು. ಹಿಡ್ಕೊ, ಬಂದ್ಮೇಲೆ ಕೊಡಬೇಕಿತ್ತು. ಬಂದು ಎಷ್ಟು ದಿವಸ ಆಯಿತು? ಓಹೋ ಅಲ್ಲೇ ಅಲ್ಲಿ ಮುಕ್ಕಿ. ಫೋಟೋ ಕೊಡಪ್ಪ. ಏ ಬಿಡೋ ಇಲ್ಲಿ. ಅಂದ್ರೇನು? ನೀನು ಏಯ್ ಫೋಟೋ ಕೊಡುವ ಇಲ್ಲ ಹೌದಾ ಅಂತ. ಯಾವ್ದು ನಂಗೆ ಗೊತ್ತಿಲ್ಲ. ಏನಂತೆ? ಅದು ನೀನೇ ಬರ್ಕೋ. ಏನಂತೆ? ಎಸ್ ಆರ್ ನೋ ಬರೀಬೇಕಂತೆ. ಕ್ಯೂಟ್ ಆಗಿದೆಯಾ ಅಂತ. ಅದು ಅಪ್ಪ ಹೇಳೋದಲ್ಲ, ನೀವು ಹೇಳಬೇಕು ಅಪ್ಪ ಕ್ಯೂಟ್ ಆಗೈತಾ ಇಲ್ವಾ ಅಂತ. ಏನಂತ? ಅಪ್ಪಂಗೆ ಅರ್ಥ ಆಗ್ಲಿ ಅಂತ ಎಸ್ ಆರ್ ನೋ ಅಂತ ಬರ್ತದೆ. ಅಪ್ಪಂಗೆ ಅರ್ಥನೇ ಐತೆ. ಏನು ಚಿಂತೆ ಮಾಡ್ತಾ ಇದೀಯಾ ಡೀಪಾಗಿ? ಗಿಫ್ಟ್ ಕೊಡ್ತೀನಿ. ನಮ್ಮ ಟೈಮೇ ಸರಿ ಇಲ್ಲ ಅಂತ ಯೋಚನೆ. ಹಾಂ, ನಮ್ಮ ಟೈಮೇ ಸರಿ ಇಲ್ಲ ಅಂತ ಯೋಚನೆ ಮಾಡ್ತಾ ಇದೆಯಾ? ಅಯ್ಯೋ ನಮ್ಮ ಟೈಮ್ ಸರಿ ಇಲ್ಲ ಅಂತ. ನಿನಗೇನು ಇಷ್ಟ? ನಿನಗೆ ಏನು ಇಷ್ಟ? ನೀವು ಅಂದ್ರೆ ಇಷ್ಟ. ದುಡ್ಡಿಲ್ಲ. ಅಯ್ಯೋ ಆಯ್ತು, ನೀವು ದೊಡ್ಡವರಾದ್ಮೇಲೆ ಕೊಡ್ಸಿರೋದು. ಅದನ್ನೇ ನಾನು ನೆನ್ಸ್ಕೊಂಡು ಅದನ್ನೇ ಅವಳು ನೆನಪಿಸ್ಕೊಂಡ್ಲ. ನಿನಗೆ ಇದು ಚೈನು. ಸ್ಕೆಚ್ ಹಾಕೊಳ್ಳಿ. ಅವಳಿಗೊಂದು ಅನ್ಕೊಂಡಿದೆ. ಅದಕ್ಕೆ ನಿನ್ಗೊಂತಾರೆ ಮಮ್ಮಿಗೊಂತಾರೆ. ಎರಡು ಕೊಡಿಸ್ತೀನಿ ಬಿಡು. ಇದೇನು ಅನ್ಕೊಂಡೆ? ಇದು ಚೈನ್ ಅನ್ಕೊಂಡೆ. ಹುಚ್ಚಿ
ಈಗ ಮಮ್ಮಿಗೆ ತೋರಿಸ್ತಲ್ಲ ಇವೆರಡು, ಇದೇನು ಅನ್ಕೊಂಡಿದೆ, ಇದೇನು ಅನ್ಕೊಂಡಿದೆ. ಇದನ್ನ ಉಂಗ್ರ ಅನ್ಕೊಂಡಿದೆ, ಇದನ್ನ ಚೈನ್ ಅನ್ಕೊಂಡಿದೆ. ನಿನಗೆ ಇದನ್ನ ಚೈನ್ ಉಲ್ಟಾ ಈ ಇಬ್ರು ಅದನ್ನೇ ಮುಟ್ರಿ. ಇದು ಗೊತ್ತಾಗ್ಬಿಡುತ್ತೆ ಅಂತ. ಮುಟ್ರಿ. ಆಯ್ತಾ, ಎತ್ತಿಕಳ್ರಿ, ಇದೆಲ್ಲ ಟೈಮ್ ಆಯ್ತು, ಹೋಗ್ರಿ. ಹಾಕಿದ್ಯಾ ಬಾಚನ್ಗೆ ತಗೊಬ, ತಲೆ ಬಚ್ಕೊಡ್ತೀನಿ. ನೀವೇ ವಿಡಿಯೋದಲ್ಲಿ ಕೂಡ ನೋಡಿರ್ಬೋದು, ಎಷ್ಟು ಕೇಳ್ತಾನೆ ಇದ್ದೀನಿ, ಯಾಕೆ ಹಿಂಗಿದ್ದೀರಾ, ಎಲ್ಲ ಜೀವನದಲ್ಲಿ ಬರುತ್ತೆ, ಸಾಮಾನ್ಯವಾಗಿ ತಗೊಂಡು ಹೋಗೋಣ, ನಾನು ಇರ್ಬೇಕಾದ್ರೆ ನಿಮ್ಗೇನು ಚಿಂತೆ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಹೇಳ್ತಾನೆ ಇದ್ದೀನಿ. ಬಟ್ ಆದರೂ ಕೂಡ ಹ್ಞೂ ಹ್ಞೂ ಅಂತಾರೆ, ಮತ್ತು ಮನಸ್ಸಲ್ಲಿ ಏನು ಇಟ್ಕೊಂಡಿದ್ದಾರೆ ಅಂತಲೇ ಗೊತ್ತಿಲ್ಲ. ನನ್ನ ಹತ್ರ ಹೇಳ್ದೆ ಇನ್ಯಾರ ಹತ್ರ ಹೇಳ್ತೀರಾ ಹೇಳಿ ಅಂದರೂ ಕೂಡ ಬಾಯಿ ಬಿಡಲ್ಲ. ಇಲ್ಲ ಅಮ್ಮ, ಏನೂ ಇಲ್ಲ ಅಂತಲೇ ಅವ್ರು ವಾದನೆ ಮಾಡಿಬಿಟ್ಟು ನನ್ನ ಬಾಯಿನೇ ಮುಚ್ಚಿಸ್ಬಿಡ್ತಾರೆ. ಸೊ ಸದ್ಯಕ್ಕೆ ನಾನು ಸುಮ್ಮನಿದ್ದೀನಿ. ಬಟ್ ಪರಿಸ್ಥಿತಿ ಏನು, ಕಷ್ಟ ಏನು ಅಂತ ನನಗೆ ಗೊತ್ತು. ಸೊ ಅದಕ್ಕೆ ನನ್ನ ಕೈಯಲ್ಲಿ ಎಷ್ಟು ಕೈ ಜೋಡ್ಸೋಕ್ಕಾಗುತ್ತೋ, ಎಷ್ಟು ನನ್ನ ಕೈಯಲ್ಲಿ ಹೆಲ್ಪ್ ಮಾಡೋಕ್ಕಾಗುತ್ತೋ ಅಷ್ಟು ನಾನು ಮಾಡೋಕ್ಕೆ ಸಿದ್ಧವಾಗಿ ಕೂಡ ನಿಂತಿದ್ದೀನಿ. ಅದಕ್ಕೆ ಪ್ರಯತ್ನಗಳನ್ನೂ ಕೂಡ ನಾನು ಪಡ್ತಾಯಿದ್ದೀನಿ. ಅದಕ್ಕೆ ಎಷ್ಟು ಕಷ್ಟಪಡ್ತಾಯಿದ್ದೀನಿ ಅಂದರೆ ಅಷ್ಟು ಕಷ್ಟಪಡ್ತಾಯಿದ್ದೀನಿ. ಸೊ ಮಕ್ಕಳು ಕೂಡ ಸ್ಕೂಲ್ಗೆ ಹೋದರು. ಅವರು ಹೋದಾದಮೇಲೆ ಪ್ರತಿದಿನ ನಂದು ಇದೇ ಥರ ಇರುತ್ತೆ ಟೈಮ್ ಟೇಬಲ್ಲು. ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಂದು ಏನಾಗುತ್ತೋ ಅವ್ರಿಗೆ ಸ್ವಲ್ಪ ನಾನು ಹೆಗ್ಲಾಗಿ ನಿಂತ್ಕೋಬೇಕು, ಅವ್ರಿಗೆ ನಾನು ಕೂಡ ಸಪೋರ್ಟ್ ಮಾಡಬೇಕು ಅಂತ ಮನೇಲಿ ಏನೇನೆಲ್ಲ ಪ್ರಯತ್ನ ಪಟ್ಟೆ ಅದು ಎಲ್ಲರಿಗೂ ಗೊತ್ತಿರೋದೆ. ಬಟ್ ಅದು ಸಕ್ಸಸ್ ಆಗಿಲ್ಲ ಅಂದರೆ ನನ್ನ ಕೈಲಿ ಇನ್ನೇನು ಇಲ್ಲ ಅಂತಲೇ ಹೇಳ್ಬೋದು. ತುಂಬಾ ಲಾಸ್ ಮಾಡ್ಕೊಂಡು ತುಂಬಾ ನೊಂದಿದ್ದೀನಿ ಕೂಡ. ಸೊ ಫೈನಲಿ ಇವಾಗ ನಾನು ಕೆಲ್ಸಕ್ಕೆ ಹೋಗೋಕ್ಕೂ ತಯಾರಾಗಿದ್ದೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ವ್ಲಾಗಲ್ಲೇ ನಾನೇ ನಿಮ್ಮ ಹತ್ರ ಶೇರ್ ಮಾಡಿಕೊಂಡಿದ್ದೆ. ಸೊ ಇವತ್ತು ಕೂಡ ಅದನ್ನೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಮನೇಲಿ ಏನಾದರೂ ಒಂದು ಮಾಡೋದಕ್ಕಿಂತ ನಿಜವಾಗ್ಲೂ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬಂದುಬಿಟ್ರೆ ಬೆಸ್ಟ್ ಅಂತ ಅನಿಸುತ್ತೆ. ನಿಜವಾಗ್ಲೂ ಓನ್ ಬಿಸ್ನೆಸ್ ಯಾರೂ ಕೈ ಹಾಕೋದಕ್ಕೆ ಹೋಗಬೇಡಿ, ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ನೀವೇ ನೋಡ್ತಾ ಇರ್ಬೋದು, ಎಲ್ಲೋ ಅಲ್ಲೊಂದು ಇಲ್ಲೊಂದು ಆರ್ಡರ್ಸ್ಗಳು ಬರ್ತಾನೆ ಇತ್ತು. ಸೊ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ನಾನು ಅವ್ರಿಗೆ ಲೇಬಲೆಲ್ಲ ಡೌನ್ಲೋಡ್ ಮಾಡೋದಕ್ಕೆ ಕಳಿಸ್ಬೇಕಿತ್ತು ವಾಟ್ಸಪ್ಪಲ್ಲಿ. ಸೊ ಎಲ್ಲ ಲೇಬಲೆಲ್ಲ ಡೌನ್ಲೋಡ್ ಮಾಡ್ಕೋತಾ ಇದ್ದೆ. ನಾನು ಪ್ರಿಂಟೆಲ್ಲ ತೊಗೊಂಡು ಬನ್ನಿ ಅಂತ ಕಳಿಸ್ಬಿಟ್ರೆ ಅವ್ರು ಡ್ಯೂಟಿಗೆ ಹೋಗೋಷ್ಟೊತ್ತಿಗೆ ತೊಗೊಂಬಂದು ಕೊಟ್ಟೋಗ್ತಾರೆ. ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿದ್ರೆ ನನ್ನ ಕೆಲಸ ಆಗುತ್ತೆ. ಏನು ಇಷ್ಟೊಂದು ಆರ್ಡ್ರುಗಳು ಬಂದಿದೆ ಇನ್ನೇನು ಅಂತ ಕೇಳೋರ್ಗಾದರೆ ಒಂದು ಮಾತು, ತುಂಬಾ ರಾಂಗ್ ರಿಟರ್ನ್ಸ್ ಬರ್ತಿದೆ. ನಾನು ಇನ್ನೂ ಒಂದು ಈ ವಿಡಿಯೋದಲ್ಲಿ ಶೇರ್ ಮಾಡಲೇಬೇಕು. ಮೀಶೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬಾ ಹೊಡ್ತ ಬಿದ್ದಿದೆ, ರಾಂಗ್ ರಿಟರ್ನ್ಸ್ಗಳೇ ಜಾಸ್ತಿ ಆಗ್ತಿದೆ. ಡಾಬ್ಗಳ ಎಷ್ಟು ಕಾಸ್ಟ್ಲಿ ಡಾಬ್ಗಳನ್ನೆಲ್ಲ ತೊಗೋತಾರೆ, ಬಟ್ ಯಾವುದೋ ಒಂದು ತುಕಾಲಿ ಡಾಬ್ಗಳು, ಮುರಿದೋಗಿರೋ ಡಾಬ್ಗಳು, ಯೂಸ್ ಮಾಡಿ ಫುಲ್ಲು ಕಪ್ಪಗಾಗಿರೋ ಡಾಬ್ಗಳು, ಈ ರೀತಿ ತುಕ್ಕು ಬಂದಿರೋ ಡಾಬ್ಗಳು ಈ ರೀತಿಯಾಗಿ ಕೊಡ್ತಾಯಿದ್ದಾರೆ. ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಏನೂ ಪ್ರಯೋಜನ ಇಲ್ಲ ಅದನ್ನ ಇಟ್ಕೊಂಡು. ಅಟ್ಲೀಸ್ಟು ನಂದು ನನಗೆ ವಾಪಸ್ ಇಲ್ಲ, ನನ್ನ ದುಡ್ಡು ಕಟ್ಟಾಗುತ್ತೆ. ಒಂದು ರಿಟರ್ನ್ ಏನಾದರೂ ಆಯಿತು ಅಂದರೆ 160 ರೂಪೀಸ್ ಕಟ್ ಮಾಡ್ತಾರೆ ನನ್ನ ಅಮೌಂಟಲ್ಲಿ, ನನ್ನ ಪೇಮೆಂಟಲ್ಲಿ. ಒಂದು ರಿಟರ್ನ್ ಏನಾದರೂ ಆಯಿತು ಅಂದರೆ, ಅದಲ್ಲದೆ ನನ್ನ ಪ್ರಾಡಕ್ಟ್ ಕೂಡ ನನಗೆ ಬಂದಿಲ್ಲ ಅಂದರೆ ನನಗೆ ಇನ್ನೆಷ್ಟು ಲಾಸ್ ಆಗ್ತಾ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ. ನಿಜವಾಗ್ಲೂ ತುಂಬಾ ಸ್ಟ್ರಗಲ್ ಪಡ್ತಾಯಿದ್ದೀನಿ. ಸೊ ಇಲ್ಲಿಗೆ ಎಂಡ್ ಮಾಡಬೇಕು, ಆ ಕೆಲಸ ಮಾತ್ರ ಬೇಡ, ನನಗಂತೂ ಸಾಕು ಹೋಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಅದನ್ನು ಬಿಟ್ಟು ಎಲ್ಲನೂ ಬಿಟ್ಟು ನಾನು ಯೂಟ್ಯೂಬ್ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಕೆಲಸ ಸಿಗ್ತಾ, ಏನು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಎಲ್ಲಿ ಸಿಕ್ತು, ಹುಡುಕ್ತಾ ಇದ್ದೀರಾ ಇನ್ನು ಅಂತ ಕೇಳೋದಾದರೆ ನಾನು ಅದಕ್ಕೂ ಕೂಡ ಉತ್ತರ ನೆಕ್ಸ್ಟು ಮುಂದೆ ಬರೋ ಬ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ನನಗೊಂದೊಂದು ಸಲ ಅದೇ ಅನಿಸ್ಬಿಡುತ್ತೆ, ಏನು ಪ್ರಯೋಜನ, ನಾನು ಡಿಗ್ರಿ ಓದ್ಬಿಟ್ಟು ಕೆಲಸಕ್ಕೆ ಇಷ್ಟೊಂದು ಸುತ್ತಬೇಕಲ್ಲ ಅಂತ ನನಗೆ ಹಂಗೂ ಬೇಜಾರಾಗುತ್ತೆ. ಸೊ ಏನಾದರೂ ಮಾಡ್ಬೋದಲ್ವ, ಎಲ್ಲ ಹೆಣ್ಮಕ್ಳು ಕೂಡ ಎಷ್ಟು ಕಷ್ಟಪಟ್ಟು ಮನೇಲಿ ಏನೇನಾದರೂ ಒಂದೊಂದು ಮಾಡ್ತಾನೆ ಇರ್ತಾರೆ. ಅಷ್ಟರಲ್ಲಿ ನನಗೆ ಯಾವುದಾದ್ರೂ ಒಂದಾದರೂ ಕೈ ಹಿಡಿಯಲ್ವಾ ಅಂತ ಎಷ್ಟೋ ಪ್ಲ್ಯಾನ್ಗಳು ಕೂಡ ಮಾಡಿದೆ. ಬಟ್ ಯಾಕೋ ಅದು ಆಗ್ತಾನೇ ಇಲ್ಲ ನನ್ನ ಕೈಯಲ್ಲಿ. ನನಗೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಬರ್ತಾ ಇಲ್ವಾ, ಇಲ್ಲ ನಾನೇ ಸರಿ ಇಲ್ವಾ, ಇಲ್ಲ ನನ್ನ ಟೈಮೇ ಸರಿ ಇಲ್ವಾ, ಒಂದೂ ಗೊತ್ತಾಗ್ತಾ ಇಲ್ಲ. ಯಾವ ಕಡೆ ಗಮನ ಕೊಡಬೇಕು, ಯಾವುದನ್ನು ತೊಗೋಬೇಕು, ಯಾವುದನ್ನು ತೊಗೋಬಾರ್ದು ಅನ್ನೋದು ಕೂಡ ಅಷ್ಟು ನನಗೆ ತಿಳಿದೇನೆ ನಾನು ಆ ಥರ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ನಾನು ಹಾಗೇ ಲಾಸ್ಟ್ ಬ್ಲಾಗಲ್ಲಿ ನಂದು ಕಂಟಿನ್ಯೂಸ್ ಆಗಿ ಬ್ಲಾಗ್ ನೋಡೋರಿಗೆ ಗೊತ್ತಿರುತ್ತೆ, ಸುಮಾರು ಲಾಸ್ಟ್ ಬ್ಲಾಗಲ್ಲೇ ನಾನು ಹೇಳಿದ್ದೆ.
ಒಂದು 25% ಆಲ್ರೆಡಿ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಆ ರೀತಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಬಟ್ ಏನೂ ಮಾಡೋದಕ್ಕಾಗಲ್ಲ, ಎಲ್ಲ ಬರುತ್ತೆ ಜೀವನದಲ್ಲಿ, ಎಲ್ಲ ತೊಗೊಳ್ಳೇಬೇಕು, ಇದು ಬೇಕು ಇದು ಬೇಡ ಅಂತ ಅನ್ನೋಕ್ಕಾಗಲ್ಲ. ಮತ್ತು ಇನ್ನೂ ಒಂದೇನೆಂದರೆ ಜೀವನದಲ್ಲಿ ಒಂದು ಪಡ್ಕೋಬೇಕು ಅಂದರೆ ಒಂದು ಕಳ್ಕೊಳ್ಳೇಬೇಕಾಗತ್ತೆ. ಸೊ ಆ ರೀತಿಯಾಗಿ ಎಲ್ಲನೂ ಕೂಡ ನಾನು ಮೇಂಟೈನ್ ಮಾಡ್ತೀನಿ, ಎಲ್ಲನೂ ಕೂಡ ನಾನು ಮಾಡ್ತೀನಿ ಅನ್ನೋದು ನಿಜವಾಗ್ಲೂ ಸುಳ್ಳಾಗುತ್ತೆ. ಸೊ ಎಲ್ಲ ಬೇಕು ಎಲ್ಲ ಮಾಡ್ತೀನಿ ಅನ್ನೋ ದುರಾಸೆ ಅಂತೂ ಬೇಡ. ಸದ್ಯಕ್ಕೆ ಎಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಹೊರಗಡೆ ಹೋಗಿ ದುಡ್ಕೊಂಬಂದ್ಬಿಟ್ರೆ ನೆಮ್ಮದಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ಕೈ ಹಾಕಿದ್ದೀನಿ ಕೂಡ. ನೋಡೋಣ, ಎಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಎಲ್ಲೋಗ್ತಾ ಇದ್ದೀನಿ, ಏನು, ಎಲ್ಲಿ ಕೆಲಸ ಸಿಕ್ಕಿದೆಯಾ ಇಲ್ವಾ, ಪ್ರತಿಯೊಂದು ಆವಾಗಲೇ ಹೇಳ್ದಂಗೆ ಪ್ರತಿಯೊಂದು ಡೀಟೇಲಿಂಗ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಕೂಡ. ಈ ಪ್ರಪಂಚದಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಒಳ್ಳೆಯವ್ರಿಗೆ ಕಾಲನೇ ಇಲ್ಲ. ಶ್ರಮಪಟ್ಟು ಕಷ್ಟಪಡ್ತಾ ಇರೋರಿಗೆ ವ್ಯಾಲ್ಯೂವೇ ಇಲ್ಲ. ಒಂದು ಪ್ರತಿಭೆಗೆ ಬೆಲೆನೇ ಇಲ್ಲ. ಸೊ ತುಂಬ ಕಷ್ಟಗಳನ್ನ ಪಡ್ತಿರೋರಿಗೆ ಅದು ಒಂದು ಪ್ರಯತ್ನಕ್ಕೂ ಕೂಡ ಪ್ರತಿಫಲ ಇಲ್ಲ. ಈ ರೀತಿ ಆಗೋಗಿದೆ. ಸೊ ಇವಾಗ ಏನಿದ್ರೂ ದುಡ್ಡು ಇರೋರ್ದೇ ಚೆನ್ನಾಗಿ ನಡೆಯೋದು ಅಂತ ಹೇಳ್ಬೋದು. ಇನ್ನೊಂದು ಹೆಂಗಂದರೆ ದುಡ್ಡು ಇವಾಗ ಯಾವ ಕಡೆಯಿಂದನಾದರೂ ಸಂಪಾದನೆ ಮಾಡ್ಬೋದು. ಬಟ್ ಹೆಂಗೆ ಅಂತ ಹೇಳಿದ್ರೆ ಇವಾಗ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾ ತುಂಬಾ ಟ್ರೆಂಡಿಂಗಲ್ಲಿ ಚೆನ್ನಾಗಿ ನಡೀತಿದೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಸುಮಾರು ಜನ ವ್ಯವಹಾರ ಮಾಡಿಕೊಂಡು ಬಿಸ್ನೆಸ್ನ ಮಾಡ್ತಾಯಿದ್ದಾರೆ, ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ವರ್ಕೌಟ್ ಆಗೋರ್ಗೆ ಆಗ್ತಿದೆ. ಹೆಂಗೆ ಅಂತ ಹೇಳಿದ್ರೆ ಅವರೆಲ್ಲ ಕಷ್ಟಪಡ್ದೇ ಅದು ಇಲ್ಲಿ ತನಕ ಬಂದಿಲ್ಲ, ಅದನ್ನು ನಾನು ಒಪ್ತೀನಿ. ಬಟ್ ನಮ್ಮಂಥವ್ರಿಗೆ ನಿಜವಾಗ್ಲೂ ಅಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಿಜವಾಗ್ಲೂ ಅಲ್ಲ. ಸೊ ನಿಜವಾಗ್ಲೂ ಎಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅನ್ನೋಷ್ಟು ನೋವಾಗ್ಬಿಟ್ಟಿದೆ ನನಗೆ. ತುಂಬಾ ಬೇಜಾರಾಗ್ಬಿಟ್ಟಿದೆ, ತುಂಬಾ ಲಾಸ್ ಕೂಡ ಮಾಡ್ಕೊಂಡಿದ್ದೀನಿ ಆವಾಗಲೇ ಹೇಳ್ದಂಗೆ. ಸೊ ಇವಾಗ ಸ್ವಲ್ಪ ಮನೇಲೂ ಕೂಡ ಏನೋ ಪ್ರಾಬ್ಲಮ್ ಆಗಿದೆ. ಆ ಕಾರಣದಿಂದಾಗಿ ಹೋಗಲೇಬೇಕು ಅನ್ನೋ ಪ್ರೆಷರ್ ಕೂಡ ನನಗೆ ಜಾಸ್ತಿ ಆಗಿದೆ, ಜವಾಬ್ದಾರಿ ಜಾಸ್ತಿ ಆಗ್ತಾಯಿದೆ. ಬರ್ತಾ ಮಕ್ಕಳು ನಿಜವಾಗ್ಲೂ ಚಿಕ್ಕವರಲ್ಲ, ಫ್ಯಾಮಿಲಿನೂ ಕೂಡ ಚಿಕ್ಕದಲ್ಲ, ಫ್ಯಾಮಿಲಿನೂ ಕೂಡ ಬರ್ತಾ ದೊಡ್ಡದೇ, ಮಕ್ಕಳು ಕೂಡ ಬರ್ತಾ ದೊಡ್ಡವ್ರು ಆಗ್ತಾಯಿದ್ದಾರೆ ಅಂತ ಅಂದಮೇಲೆ ಎಲ್ಲ ದೊಡ್ಡದಾಗೇ ಇರುತ್ತೆ. ಸೊ ಕೆಲಸ ಕಾರ್ಯ ಆಗಿರ್ಬೋದು, ಅಮೌಂಟು ಕೂಡ ದೊಡ್ಡದಾಗೇ ಇರುತ್ತೆ. ಸ್ಮಾಲ್ ಅಮೌಂಟಲ್ಲಿ ಇವಾಗ ಏನೂ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಅದೇ ಆವಾಗಲೇ ಹೇಳ್ದಂಗೆ ದುಡಿಯೋದು ಒಂದು ಕೈ ಕುತ್ಕೊಂಡು ತಿನ್ನೋದು 4-5 ಜನ ಅಂತ ಅಂದರೆ ತುಂಬಾ ಕಷ್ಟ ಇರುತ್ತೆ. ಸೊ ಅವ್ರಿಗೂ ಸ್ವಲ್ಪ ಎಗ್ಲಾಗಿ ಸಪೋರ್ಟಿವ್ ಆಗಿ ನಾನು ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೊರಗಡೆ ಹೋಗಿ ಮಾಡ್ತಿರೋದೇ, ಇದೇನು ಫಸ್ಟ್ ಟೈಮ್ ಅಲ್ಲ. ಸೊ ಆಲ್ರೆಡಿ ನಾನು 2 ಇಯರ್ಸ್ ಬ್ಯಾಕು ಮಾಡಿದ್ದೆ, 1-2 ವರ್ಷ ಮಾಡಿದ್ದೀನಿ ಕೆಲಸನ. ಬಟ್ ಅಲ್ಲಿ ಏನೋ ಒಂದು ಕಾರಣದಿಂದಾಗಿ ಕೆಲಸ ಬಿಡೋ ಹಾಗಾಯಿತು. 2 ವರ್ಷ ರೆಸ್ಟ್ ಮಾಡಿದೆ. ಮತ್ತು ಇವಾಗ ರಿಪೀಟ್ ಅದೇ ನಡೀತಿದೆ. ಬಟ್ ಆದ್ರೂ ಪರವಾಗಿಲ್ಲ, ಒಂದು ಕಷ್ಟಕ್ಕೆ ನನ್ನ ಕಡೆಯಿಂದ ಒಂದು ಹೆಲ್ಪ್ ಆಗುತ್ತೆ ಅಂತ ಅಂದರೆ ನಾನು ಏನು ಬೇಕಾದರೂ ಮಾಡಬಲ್ಲೆ ಅಂತಲೇ ಹೇಳ್ಬೋದು. ಸೊ ಇನ್ನು ನಾನು ಆಗಲೇ ಹೇಳ್ದಂಗೆ ಎಲ್ಲಿ ಏನೇನು ಎಲ್ಲ ಪ್ರತಿಯೊಂದು ಹೋಗ್ತಾ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಮತ್ತು ಇನ್ನೊಂದು ಏನಂದರೆ, ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಿದೆ ಅಲ್ಲ, ಮಕ್ಳಿಗೆ ಬಟ್ಟೆಗಳು ಅದು ಇದು ತರೋಕ್ಕೆ ನನಗೇನು ಟೈಮ್ ಕೂಡ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಟೀ ಶರ್ಟ್ನ ಬುಕ್ ಮಾಡಿದ್ದೆ. ಸೊ ಮೊದಲೆಲ್ಲ ಒಟ್ಟೊಟ್ಟಿಗೆ ಬರ್ತಿತ್ತು, ಇವಾಗ ಅಮಾವಾಸ್ಯೆಗೊಂದಿನ ಹುಣ್ಮೆಗೊಂದಿನ ಬರುತ್ತೆ ಬಟ್ಟೆಗಳು. ಸೊ ಸದ್ಯಕ್ಕೆ ಒಂದೇ ಒಂದು ಟೀ ಶರ್ಟು ಮ್ಯಾಕ್ಸಲ್ಲಿ ಬುಕ್ ಮಾಡಿದೆ, ಒಂದೇ ಒಂದು ಟೀ ಶರ್ಟು ಬಂದಿದೆ. ಸೊ ಅದಕ್ಕೆ ಚೆಕ್ ಮಾಡ್ತಾಯಿದ್ದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಅದಕ್ಕೆ ಇಟ್ಕೊಂಡೆ, ಸೈಜೆಲ್ಲ ಕರೆಕ್ಟಾಗಿತ್ತು. ಸೊ ಅದಕ್ಕೋಸ್ಕರ ಇಟ್ಕೊಂಡೆ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ನಾನು ಎಲ್ಲ ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಇಡ್ಲಿಗೆ ದೋಸೆಗೆಲ್ಲ ರುಬ್ಬಿಟ್ಕೋಬೇಕಿತ್ತು. ಎಲ್ಲ ರುಬ್ಬಿ ಇಟ್ಬಿಟ್ಟು ಆಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ತೊಳಿತಾ ಇದ್ದೆ. ಇನ್ನು ಪೂಜೆ ಎಲ್ಲ ಮಾಡಿದ್ದು ಕ್ಲಿಪ್ಪಿಂಗ್ಸು ನಿಜವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಯಾಕೆ ಈ ಥರ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಾನೇ ಇಲ್ಲ. ತುಂಬಾ ಬೇಜಾರಾಗ್ತಿದೆ. ಸುಮಾರು ಮೇಯ್ನು ಇದೇನೋ ಪೂಜೆ ವ್ಲಾಗು ಹೋದರೂ ಹೋಗಲಿ ಪರವಾಗಿಲ್ಲ ವಿಡಿಯೋ ಅಂತ ಹೇಳ್ಬೋದು. ಸೊ ಇಂಪಾರ್ಟೆಂಟ್ ಏನಿರುತ್ತೆ ಆ ವ್ಲಾಗಲ್ಲಿ ನಾನು ತಮ್ನೈಲಲ್ಲಿ ಏನು ಹಾಕಿರ್ತೀನಿ, ಸೊ ಅದೇ ವಿಡಿಯೋನ ಮಿಸ್ಸೇ ಆಗಿಬಿಟ್ಟಿರುತ್ತೆ. ಏನಕ್ಕೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಸೊ ಅದೇ ವಿಡಿಯೋ ಬೇಕಾಗಿರೋದು ಯಾವುದಿರುತ್ತೋ, ನಾನು ಕಂಟೆಂಟ್ ಏನು ಇಟ್ಕೊಂಡು ನಾನು ವೀಡಿಯೋನ ಮಾಡಿರ್ತೀನೋ ಸೊ ಅದೇ ಮೇಯ್ನು ಡಿಲೀಟ್ ಆಗಿಬಿಟ್ಟಿರುತ್ತೆ ವಿಡಿಯೋ ಅಂತ ಹೇಳ್ಬೋದು. ಸೊ ಬರ್ತಡೇ ವ್ಲಾಗು ನನ್ನ ಮಗಳದ, ಸೊ ಇಲ್ಲ ನನ್ನ ಮಗಂದು, ನನ್ನ ಮಗಳದೇನೆ.
ಸೊ ನನ್ನ ಮಗಳು ಬರ್ತಡೇ ವ್ಲಾಗಲ್ಲಿ ಒಂದು ವಿಡಿಯೋ ಮಿಸ್ ಆಗಿದೆ, ಮತ್ತು ನನ್ನ ಮಗನ ಬರ್ತಡೇ ಅಮ್ಮನ ಬರ್ತಡೇ ದಿನ ಅವ್ರಿಗೆ ಸರ್ಪ್ರೈಸ್ ಕೊಟ್ಟಿದ್ದು ವಿಡಿಯೋ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ. ಸೊ ಇವಾಗಲೂ ಕೂಡ ಪೂಜೆ ಮಾಡಿದ್ದನ್ನ ನಾನು ಮಾಡಿದ್ದೀನೋ ಮಾಡೇ ಇಲ್ವೋ ಇಲ್ಲ ಎಲ್ಲಿ ಮಿಸ್ ಆಗ್ತಿದೆ ವೀಡಿಯೋ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ತುಂಬಾ ಬೇಜಾರಾಗ್ತಾಯಿದೆ, ಅದು ವಿಡಿಯೋ ಕೂಡ ಮಿಸ್ ಆಗಿದೆ, ವಿಡಿಯೋ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ತೊಳ್ಕೊತಾ ಇದ್ದೆ. ಇನ್ಮೇಲಂತೂ ಇನ್ನೂ ತುಂಬಾ ಕೆಲಸಗಳಿರುತ್ತೆ ಅಂತ ಹೇಳ್ಬೋದು, ಸಿಕ್ಕಾಬಟ್ಟೆ. ಇನ್ನು ಮಕ್ಕಳು ಫಸ್ಟು ನಾನು 2 ಇಯರ್ಸ್ ಬ್ಯಾಕ್ ಹೋಗ್ತಿದ್ದದ್ದು ಕೆಲಸದಲ್ಲಿ ಪಾರ್ಟ್ ಟೈಮ್ ಅಷ್ಟೇ ನಾನು ಮಾಡ್ತಾಯಿದ್ದಿದ್ದು. ಸೊ ಇವಾಗ ಪಾರ್ಟ್ ಟೈಮ್ ಮಾಡಿ ನನಗೆ ನಿಜವಾಗ್ಲೂ ಆ ಅಮೌಂಟು ವರ್ಕೌಟ್ ಆಗೋಲ್ಲ, ಸ್ವಲ್ಪ ನನಗೆ ಬೇಕಾಗಿರೋ ಪೇಮೆಂಟು ಜಾಸ್ತಿನೇ ಬೇಕು ಇವಾಗ ಬಂದಿರೋ ಸಿಚುವೇಶನ್ಗೆ. ಸೊ ಆ ಕಾರಣದಿಂದಾಗಿ ನಾನು ಫುಲ್ ಟೈಮ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಎಷ್ಟು ಟೈಮು, ಸ್ಯಾಲ್ರಿ ಯಾವ ಥರ ಇದೆ, ಏನು ಪ್ರತಿಯೊಂದು ಎಲ್ಲ ಡೀಟೇಲಾಗಿ ಶೇರ್ ಮಾಡ್ಕೊತೀನಿ, ಎಲ್ಲೋ ಹೋಗ್ತಾಯಿದ್ದೀನಿ ಎಲ್ಲನೂ ಕೂಡ. ಸೊ ಮಕ್ಕಳದು ಏನು ಮಾಡಿದ್ದೀನಿ ವ್ಯವಸ್ಥೆ, ನನಗೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಮಕ್ಕಳದ್ದೇ ನನಗೆ ಪ್ರಾಬ್ಲಮ್ಮು, ಏನಕ್ಕಂದರೆ ಮಕ್ಕಳನ್ನ 3 ಗಂಟೆಗೆ ಬಿಟ್ಬಿಡ್ತಾರೆ ಈವ್ನಿಂಗು, ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರೋದು. ಅಷ್ಟು ಬಿಟ್ಟರೆ ಇನ್ನೇನು ನನಗೆ ಪ್ರಾಬ್ಲಮ್ ಇಲ್ಲ. ಎಲ್ಲನೂ ಯಾವ ಥರ ಮೇಂಟೈನ್ ಮಾಡ್ತಾಯಿದ್ದೀನಿ ಎಲ್ಲ ಹೋಗ್ತಾ ಡೀಟೇಲಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಇನ್ನು ಸ್ವಲ್ಪ ಡಿಮಾರ್ಟ್ಗೆ ಹೋಗೋದಿತ್ತು, ಅದಕ್ಕೋಸ್ಕರ ಹೋದೆ. ಒಂದು ಇದು ಬೇಕಿತ್ತು, ಪಾಟ್ ಬೇಕಿತ್ತು, ಒಡೆದೋಗ್ಬಿಟ್ಟಿತ್ತು ಬಿಸಿಲಿಗೆಲ್ಲ. ನಾನು ನನ್ನ ತಮ್ಮ ಇಬ್ಬರು ಹೋಗ್ಬಿಟ್ಟು ಒಂದು ಪಾಟ್ ತೊಗೊಂಡು, ಮತ್ತು ಕಸ ಎತ್ತಾಕೋದು ಮರ ಕೂಡ ಪೂರ್ತಿ ಒಡೆದೋಗ್ಬಿಟ್ಟಿತ್ತು, ಅದು ಒಂದು ತೊಗೊಂಡು ಹಂಗೆ ಅಲ್ಲಿ ಡಿಮಾರ್ಟ್ಗೆ ಹೋದಾಗಂತೂ ಐಸ್ ಕ್ರೀಮ್ ಅಂತೂ ಮಿಸ್ ಇಲ್ಲ. ಸೊ ಐಸ್ ಕ್ರೀಮ್ ಕೂಡ ತಿನ್ಕೊಂಡು ಇಬ್ಬರು ಬಂದ್ವಿ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.